ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅನದರ್ ಬ್ಲಾಗ್. ಎಲ್ಲ ಹೆಂಗಿದ್ರಿ? ಎಲ್ಲ ಚೆನ್ನಾಗಿದ್ರಿ ಅಂತೇಳಿ ಅಂದ್ಕೊತಾ ಇದ್ದೀನಿ. ಸೊ ಇವತ್ತು ನೀವು ನೋಡ್ತಾ ಇದ್ರಿ ದೇವದುರ್ಗದ ಭೋಗಿ ನರಸಿಂಹಸ್ವಾಮಿ ದೇವಸ್ಥಾನ. ಸೊ ನಾನು ನಮ್ಮ ವೈಫ್ ಹೋಗ್ತಾ ಇದ್ದೀವಿ. ಸೊ ಪ್ರೀವಿಯಸ್ ವೀಡಿಯೋದಲ್ಲಿ ನೀವು ನೋಡಿಲ್ಲ ಅಂದರೆ ನಾನು ಇಲ್ಲಿ ಕಾರ್ಟಲ್ಲಿ ಹಾಕಿರ್ತೀನಿ ಮೇಲ್ಗಡೆ. ಸೊ ಕಾರ್ಟಲ್ಲಿ ನೋಡಿ, ನಮಗೆ ಲೆಫ್ಟ್ ಸೈಡು ಆಂಜನೇಯ ಸ್ವಾಮಿ ದೇವಸ್ಥಾನ ಕಾಣಿಸ್ತಾ ಇದೆ. ಸೊ ನಾವು ಎಂಟ್ರಿ ಆದ ತಕ್ಷಣ ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ಹೋಗ್ಬೋದು. ಸೊ ಇಲ್ಲಿಂದ ಪ್ರಕೃತಿ ಎಲ್ಲನೂ ಸುಂದರವಾಗಿ ಕಾಣಿಸುತ್ತೆ. ಆಮೇಲೆ ಪಾಯಿಂಟ್ಗೆ ಬರೋದಾದರೆ, ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಯಾವ ಥರ ಬರಬೇಕು ಬೆಂಗಳೂರಿಂದ ಬರೋರಿಗೆ ಮತ್ತು ಚಿಕ್ಕಬಳ್ಳಾಪುರ ದೇವನಹಳ್ಳಿ ಕಡೆಯಿಂದ ಬರೋರಿಗೆ ಯಾವ ಥರ ಬರಬೇಕು ಅಂತ ಹೇಳ್ಬಿಟ್ಟು ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಪೂರ್ತಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನೀವು ಯಾರು ಆ ವಿಡಿಯೋ ನೋಡಿದ್ರೆ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಆ ವಿಡಿಯೋ ನೋಡಿ, ಅದಕ್ಕೊಂದು ಲೈಕ್ ಕೊಟ್ಟು ಮತ್ತು ಈ ವಿಡಿಯೋನ ನೋಡಿ. ನಮ್ಮ ವೈಫ್ ಆಲ್ರೆಡಿ ಸುಸ್ತಂತೆ, ಇನ್ನು 3 ಮೆಟ್ಲತ್ತಿಲ್ಲ, ಅವಾಗೆ ಸುಸ್ತು ಅಂತ ಇದ್ದಾರೆ. ಮತ್ತು ನನಗೆ ಹೇಳ್ತಾರೆ ಇಂಪಾರ್ಟೆಂಟ್ ನೋಟ್ ಸ್ನೇಹಿತರೆ, ಎವ್ರಿ ಡೇ 5 ಗಂಟೆಗೆ ದೇವಸ್ಥಾನ ಮತ್ತು ಪ್ರವೇಶ ದ್ವಾರ ಇಲ್ಲಿದೆಯಲ್ವ, ಇದು ಪ್ರವೇಶ ದ್ವಾರ ಅಂದರೆ ಬೆಟ್ಟಕ್ಕೆ ಎಂಟ್ರಿ ಇದು. ಸೊ ಈ ದ್ವಾರನ ಪ್ರತಿದಿನ 5 ಗಂಟೆಗೆ ಕ್ಲೋಸ್ ಮಾಡ್ತಾರೆ. ಅಂದರೆ ನೀವು ಏನಿದ್ರೂ 4 o'clock ಅಷ್ಟರಲ್ಲಿ ದರ್ಶನ ಮಾಡಿಕೊಂಡು 5ಗೆ ರಿಟರ್ನ್ ಆಗಿಬಿಡ್ಬೇಕು, ಆಯಿತಾ? ಅದು ಪ್ಲ್ಯಾನ್ ಮಾಡ್ಕೊಳ್ಳಿ ನೀವು. ನಾನು ನೆನ್ನೆ ಹೇಳ್ದಂಗೆ ಒನ್ ಡೇ ಟ್ರಿಪ್ ಬೆಂಗಳೂರಿಗೆ, ಒನ್ ಡೇ ಟ್ರಿಪ್ ಬೆಸ್ಟ್ ಪ್ಲೇಸಸಲ್ಲಿ ಇದು ಸಹ ಒಂದಾಗಿದೆ. ನೀವು ಮಾರ್ನಿಂಗ್ ಬಿಟ್ಟರೆ ಆರಾಮಾಗಿ ಎಲ್ಲ ನೋಡಿಕೊಂಡು, ಇಲ್ಲೇ ನಾನು ಹೇಳ್ದಂಗೆ ಇಲ್ಲೇ ಒಂದು 4-5 ದೇವಸ್ಥಾನ ಇದೆ. ಒಂದು ದಿನ ಪೂರ್ತಿ ಎಲ್ಲ ಈ ದೇವಸ್ಥಾನಗಳೆಲ್ಲ ಕವರ್ ಮಾಡಿಕೊಂಡು ಆರಾಮಾಗಿ ಸಂಜೆ 4 ಗಂಟೆಗೆ ಬೆಟ್ಟದಿಂದ ಇಳಿದ್ಬಿಟ್ಟು 5 o'clockಗೆ ನಿಯರ್ ಬೈ ಕೆಳಗಡೆ ಇದೆಯಲ್ಲ ಲಕ್ಷ್ಮೀ ನರಸಿಂಹಸ್ವಾಮಿ ಮತ್ತು ಯೋಗಿ ನರಸಿಂಹಸ್ವಾಮಿ, ಅಲ್ಲೆಲ್ಲ ನೀವು ದರ್ಶನ ಮಾಡಿಕೊಂಡು ಆರಾಮಾಗಿ ಬೆಂಗಳೂರಿಗೆ ಆರಾಮಾಗಿ ಬರ್ಬೋದು. 5 o'clock ಅಂದರೆ 2 hour ಜರ್ನಿ. 7:30ಗೆಲ್ಲ ನೀವು ರಿಟರ್ನ್ ಬೆಂಗಳೂರಿಗೆ ವಾಪಸ್ ಆಗಿಬಿಡ್ತೀರಿ. ಸೊ ಇನ್ನು ಈ ಬೆಟ್ಟದ ವಿಷಯಕ್ಕೆ ಬಂದರೆ, ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, 2000 ವರ್ಷಗಳ ಹಿಂದಿನ ಇತಿಹಾಸನೇ ಇದೆ ಇದಕ್ಕೆ. ಕೋತಿಗಳಂತೂ ವಿಪರೀತ ಇದ್ದಾವೆ. ಸ್ವಲ್ಪ ಕೇರ್ಫುಲ್ಲಾಗಿ ನೀವೇನೇ ಕವರ್ ಆಗಿರ್ಬೋದು, ಪ್ರಸಾದ ಆಗಿರ್ಬೋದು, ಇಲ್ಲ ತೆಂಗಿನಕಾಯಿ, ಈ ಥರ ನೀವೇನೇ ತೊಗೊಂಬಂದರೂ ಸ್ವಲ್ಪ ಜೋಪಾನವಾಗಿ ಬನ್ನಿ. ಮತ್ತು ಇಲ್ಲಿಗೆ ಟ್ರೆಕ್ಕಿಂಗ್ ಸಹ ಅವಕಾಶ ಇದೆ. ಯಾರೇ ಟ್ರೆಕ್ಕಿಂಗ್ ಮಾಡಬೇಕು ಅಂತಿದ್ರು ಟ್ರೆಕ್ಕಿಂಗ್ಗೂ ಅವಕಾಶ ಇದೆ. ಸೊ ನೀವು ಗೈಡ್ನ ಇದು ಮಾಡಿಕೊಂಡು ಬಂದರೆ ತುಂಬ ಒಳ್ಳೆಯದು. ಅವಾಗ ನಾವೇನು ಗಾಡಿ ಪಾರ್ಕಿಂಗ್ ಮಾಡಿದ್ವಲ್ಲ ಅಲ್ಲಿ ತನಕ ವೆಹಿಕಲ್ಸ್ ಅಲೋ ಇದೆ. ಇಲ್ಲ ನಾನು ಕೆಳಗಡೆಯಿಂದನೇ ನಡ್ಕೊಂಬರ್ತೀನಿ ಅಂದರೆ ಕೆಳಗಡೆಯಿಂದ ಸಹ ನಡ್ಕೊಂಬರೋ ಅವಕಾಶ ಸಹ ಇದೆ. ಎಲ್ಲ ಮೆಟ್ಲಿದೆ. ನೀವು ಅಲ್ಲಿ ಪ್ರೀವಿಯಸ್ ಏನು ನೋಡ್ತಾ ಇದ್ರಲ್ಲ ಆ ರೋಡಿಂದನೇ ಬರಬೇಕು ನಾವು. ಆ ಆಪೋಸಿಟ್ ಬೆಟ್ಟದಲ್ಲಿ ಏನದು ಪ್ರವಾಸಿ ತಾಣ ಅಂದರೆ ನಮಗೆಲ್ಲ ಅಲೋ ಇಲ್ಲ, ಗೌರ್ಮೆಂಟ್ ಅವ್ರಿಗೆ ಅಲೋ ಇದೆ. ನೋಡಿ ಇಲ್ಲಿ ಸುಸ್ತಾಗೋಯ್ತಂತೆ, ಅಲ್ಲಿಂದ ಚೀರ್ತಾ ಇದ್ಲು, ಸುಸ್ತಾಗೋಯ್ತು ಸ್ವಲ್ಪ ಹೊತ್ತು ಕುತ್ಕೋಬೇಕು ಅಂತ ಹೇಳ್ಬಿಟ್ಟು, ಅದಕ್ಕೆ ಸ್ವಲ್ಪ ಹೊತ್ತು ಕುತ್ಕೊಂಡು ರೆಸ್ಟ್ ತೊಗೊಂಡು ಇಲ್ಲಿಂದ ಮುಂದೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಕುತ್ಕೊಂಡ್ವಿ. ಅಲ್ಲಿ ಏನು ನೀವು ಸ್ಪಾಟ್ ನೋಡ್ತಾ ಇದ್ರು ಅಲ್ಲಿ ಸೆಲ್ಫಿ ಸ್ಪಾಟು. ಸೊ ಇವಾಗ ತಾನೇ ನಾವು ದೇವಸ್ಥಾನ ಹತ್ರ ಎಂಟ್ರಿ ಆದ್ವಿ. ಸೊ ಎಷ್ಟು ಜನ ದೂರ ಇಲ್ಲ, ಅಲ್ಲೊಂದು 5 rupees ಸ್ಲಿಪ್ಪರ್ ಬಿಡೋ ಜಾಗದಲ್ಲಿ ಅಲ್ಲಿ ಸ್ಲಿಪ್ಪರ್ಸ್ ಎಲ್ಲ ಬಿಟ್ಬಿಟ್ಟು ಬರ್ಬೋದು. ಸೊ ಇಲ್ಲಿ ಚಿಕ್ಕ ಅಂಗಡಿಗಳು ಎಲ್ಲ ಇದ್ದಾವೆ. ಬಟ್ ಗೊತ್ತಲ್ವ ನಿಮಗೆ, ರೇಟ್ ಎಲ್ಲನೂ 1 to double ಇರುತ್ತೆ. ಸೊ ಇದು ಕೋನೇರಿ, ಚಿಕ್ಕದಾಗಿ ಇದೆ ಕೋನೇರಿ, ಪರವಾಗಿಲ್ಲ ಚೆನ್ನಾಗೇ ಇದೆ. ಸೊ ಅಂಗಡಿಗಳೆಲ್ಲ ಹೇಳಿದ್ನಲ್ಲ 1 to double ರೇಟ್ ಕೊಟ್ಟು ತೊಗೋಬೇಕು. ಇಲ್ಲೇ ಅಂತಲ್ಲ, ನೀವು ಯಾವುದೇ ಪ್ರವಾಸಿ ತಾಣಗಳಿಗೆ ಹೋಗಿ, ಮೈಸೂರು ಎಲ್ಲೇ ಹೋಗಿ ಯಾವುದೇ ಪ್ರವಾಸಿ ತಾಣಕ್ಕೆ ಹೋದ್ರೂ ಡಬಲ್ ರೇಟ್ ಇರುತ್ತೆ. ಸೊ ಇವಾಗ ನೀವು ನೋಡ್ತಾ ಇರೋದು ಮೇಯ್ನ್ ದೇವಸ್ಥಾನದ ಗೋಪುರ. ಸೊ ಇದು ದೇವಸ್ಥಾನದ ಮೆಟ್ಲತ್ತು ಹೋದರೆ ಲೆಫ್ಟ್ ಸೈಡಲ್ಲೇ ನಿಮಗೆ ಮೂರ್ತಿ ಇಕ್ತಾರಲ್ವ, ನರಸಿಂಹಸ್ವಾಮಿಗೆ, ವೆಂಕಟರಮಣ ಸ್ವಾಮಿಗೆಲ್ಲನೂ ಆ ಥರ ನಾಮ ಇಕ್ತಾ ಇರ್ತಾರೆ. ನೀವು ಬೇಕಾದರೆ ಇಕ್ಸ್ಕೋಬೋದು, ಇಲ್ಲಾಂದರೆ ನೋ ಪ್ರಾಬ್ಲಮ್ಮು. ಸೊ ನಾವು ಏನು ಇಕ್ಸ್ಕೊಳ್ಳಿಲ್ಲ, ಡೈರೆಕ್ಟ್ ನಾವು ದೇವಸ್ಥಾನ ಒಳಗಡೆನೇ ಹೋಗೋಣ ಅಂತ ಹೇಳ್ಬಿಟ್ಟು, ನೋಡಿ ಅಲ್ಲಿ ಬರ್ದವರಲ್ಲ ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಹೇಳ್ಬಿಟ್ಟು. ಸೊ ಎಂಟ್ರಿ ಆದ ತಕ್ಷಣವೇ ನಮಗೆ ದೇವ್ರು ಕಾಣಿಸ್ತಾರೆ ಯೋಗ ಮಾಡ್ತಾ ಇರೋ ರೀತಿಯಲ್ಲಿ. ನೆಕ್ಸ್ಟ್ ಇಲ್ಲಿ ಜೋಕಾಲಿ ಆಡಿಸ್ತಾ ಇದ್ದಾರೆ ದೇವ್ರನ್ನ. ಅದು ಯಾವ ಕಾರಣಕ್ಕೆ ಅಂದರೆ ಇವತ್ತು ಯಾಕೆ ಆಡಿಸ್ತಾ ಇದ್ದಾರೆ ಅನ್ನೋದು ನನಗೆ ಪರ್ಫೆಕ್ಟ್ ಮಾಹಿತಿ ಇಲ್ಲ, ದಯವಿಟ್ಟು ಕ್ಷಮಿಸಿ. ನೋಡಿ ಅದೆಲ್ಲ ಅಂದರೆ ದೇವಸ್ಥಾನ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ, ಅಲ್ಲಿ ಮೇಲೆ ಬರೆದಿದ್ದಾರೆ ವಿಡಿಯೋ ಮತ್ತು ಕ್ಯಾಮ್ರಾ ಅಪರಾಧ ಅಂತೇಳ್ಬಿಟ್ಟು. ಸೊ ನಾನು ನಿಮ್ಗೆ ತೋರಿಸೋಣ ಅಂತೇಳ್ಬಿಟ್ಟು ನಾನು 360 ಕ್ಯಾಮ್ರಾ ಫುಲ್ ಆಫ್ ಮಾಡಿಕೊಂಡು, ಡಿಸ್ಪ್ಲೇ ಎಲ್ಲ ಆಫ್ ಮಾಡಿಕೊಂಡು ನಾನು ಇದನ್ನು ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ಈ ಒಂದು ಕ್ಯಾಪ್ಚರು ತುಂಬ ರಿಸ್ಕಿ ಕ್ಯಾಪ್ಚರ್. ಅವ್ರು ಯಾರಾದ್ರು ನೋಡಿದರೆ ಅಷ್ಟು ಫೋಟೋಸ್ ಎಲ್ಲ ಡಿಲೀಟ್ ಮಾಡಿಸ್ತಾಯಿದ್ರು. ಸೊ ದಯವಿಟ್ಟು ಒಂದು ಲೈಕ್ ಮಾಡಿ ಇದಕ್ಕೋಸ್ಕರ ಆದ್ರೂ. ನೋಡಿ ಅಲ್ಲಿ ನಮ್ಗೆ ಕಾಣಿಸ್ತಾ ಇದೆಯಲ್ಲ ದೇವ್ರು, ಈ ಕಡೆ ಗಣಪತಿದು.
ಸೊ ನೆಕ್ಸ್ಟು ಅದು ನಿಮಗೆ ಮೈನ್ ದೇವ್ರನ್ನ ತೋರಿಸೋಣ ಅಂತೇಳ್ಬಿಟ್ಟು ತುಂಬ ಪ್ರಯತ್ನ ಪಟ್ಟೆ, ಬಟ್ ಆಗಲಿಲ್ಲ. ಅದು ಆದಷ್ಟು ಜೂಮ್ ಮಾಡಿ ತೋರಿಸ್ತೀನಿ, ನಿಮ್ಗೆ ಕಾಣಿಸಿದ್ರೆ ನೋಡಿ. ಯಾಕಂದರೆ ಅಲ್ಲಿ ನಮ್ಮ ಮುಂದೆ ತುಂಬ ಅಡ್ಡ ಇದ್ದರು. ಸೊ ಅಷ್ಟೊತ್ತಿಗೆ ಅವ್ರು ಕೇಳಿದ್ರು ಏನದು ಅಂತ ಹೇಳ್ಬಿಟ್ಟು. ಸೊ ಇನ್ನು ಸುಮ್ಮನೆ ಅದು ಆನಲ್ಲಿ ಅಂದರೆ ಆನಲ್ಲಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ, ಬ್ಲಿಂಕ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಆಫ್ ಮಾಡಿಬಿಟ್ಟೆ. ಸೊ ಇವಾಗ ಬಂದ್ಬಿಟ್ಟು ನಾವು ಆಚೆ ಬಂದ್ವಿ, ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಆಚೆ ಬಂದಿದ್ದಾದಮೇಲೆ ಅವಾಗ ನಾವು ಕುತ್ಕೊಂಡಿದ್ವಲ್ವ ಸೆಲ್ಫಿ ಜಾಗ ಅಂತೇಳ್ಬಿಟ್ಟು, ಆ ಜಾಗದ ಹತ್ರ ಒಂಚೂರು ನಿಮಗೆ ಓವರ್ ವ್ಯೂ, ಡ್ರೋನ್ ವ್ಯೂ ತೋರಿಸೋಣ ಅಂತ ಹೇಳ್ಬಿಟ್ಟು ಬಂದೆ. ನೋಡಿ, ಇವಾಗ ಎಲ್ಲ ಮುಗೀತು ಸ್ನೇಹಿತರೆ, ಪೂರ್ತಿ ಎಲ್ಲನೂ ಪೂಜೆ ಮುಗೀತು. ಡ್ರೋನ್ ವ್ಯೂ ಸಹ ನೀವು ಎಂಜಾಯ್ ಮಾಡಿದ್ರು ಅಂತೇಳಿ ಅಂದ್ಕೊತಾ ಇದ್ದೀನಿ. ಸೊ ಇನ್ನು ಬೆಟ್ಟ ಇಳಿಯೋಣ. ಇಲ್ಲಿಂದ ಇಳಿದ್ಬಿಟ್ಟು ನಮ್ಮ ಪಾರ್ಕಿಂಗ್ ಹತ್ರ ಏನಿದೆಯೋ ಅಲ್ಲಿ ನಾವು ಹೆಲ್ಮೆಟು, ಬ್ಯಾಗು ಮತ್ತು ಇನ್ನೊಂದು ಕ್ಯಾಮ್ರಾ ಇತ್ತಲ್ವ, ಆ ಕ್ಯಾಮ್ರಾ ಎಲ್ಲ ಒಂದು ಅಂಗಡಿಯಲ್ಲಿ ಕೊಟ್ಟು ಬಂದಿದ್ದೀವಿ. ಅಲ್ಲಿ ನಾವೇನು ಕ್ಯಾಪ್ಚರ್ ಮಾಡಲಿಲ್ಲ. ಸೊ ಆ ಅಂಗಡಿ ಹತ್ರ ಹೋಗ್ಬಿಟ್ಟು ಅವ್ರು ಪಾಪ ಇಟ್ಕೊಂಡಿದ್ದಾರಲ್ವ, ಅವ್ರ ಹತ್ರ ಏನಾದರೂ ನಾವು ತೊಗೊಂಡು ತಿಂದ್ಬಿಟ್ಟು ಸ್ನ್ಯಾಕ್ಸ್ ಥರ ಏನಾದ್ರು ತಿಂದ್ಬಿಟ್ಟು ಅಲ್ಲಿಂದ ನಾವು ಮುಂದುವರಿಯೋಣ. ಬನ್ನಿ ಸ್ನೇಹಿತರೆ. ಒಂದು ಬಾಟ್ಲ್ ಇಟ್ಕೊಳಕ್ಕಾಗಲ್ಲ ಇವ್ರ ಕೈಯಲ್ಲಿ. ನೋಡಿ, ಆ ಬಾಟ್ಲ್ ಕೋತಿಗೆ ಕೊಟ್ಟು ಬಂದವ್ರೆ. ಅದು ಸ್ವಲ್ಪ ಕಿತ್ಕೊಂಡ್ರೆ ಅದಕ್ಕೆ ಕೊಟ್ಟು ಬಂದ್ಬಿಟ್ಟವ್ರೆ. ಹೆಂಗೆ ಇವ್ರು? ಲೂಸಾಗಿ ಇಟ್ಕೊಂಡಿರ್ತೀಯ? ಅಲ್ಲ, ಒಂದು ಬಾಟ್ಲ್ ಇಟ್ಕೊಳ್ಳೋ ಶಕ್ತಿನೂ ಇಲ್ಲ ನಿನಗೆ. ಸೊ ಇವಾಗ ಇಳಿತಾ ಇದ್ದು ಸ್ನೇಹಿತರೆ. ಮೈನ್ ಅಪ್ಡೇಟ್ ಬಂದ್ಬಿಟ್ಟು, ವಾರದ ಎಲ್ಲ ದಿನಗಳಲ್ಲೂ ದೇವಸ್ಥಾನ ಓಪನ್ ಇರುತ್ತೆ ಬೆಳಗ್ಗೆ 6 to 5. ಸೊ ನೀವು ಯಾವುದೇ ಪ್ಲ್ಯಾನ್ ಮಾಡಿದ್ರು 6 to 5 ಅಷ್ಟರಲ್ಲೇ ಪ್ಲ್ಯಾನ್ ಮಾಡಿಕೊಳ್ಳಿ. ನಿಮ್ಗೆ ಯಾವುದೇ ವೆಹಿಕಲ್, ಕಾರು, ಗಾಡಿ, ಯಾವುದೇ ವೆಹಿಕಲ್ ಇದ್ದರೂ ಅಲೋ ಮಾಡ್ತಾರೆ ಬೆಟ್ಟದ ಮೇಲಕ್ಕೆ. ಸೊ ಪಾರ್ಕಿಂಗ್ ಮಾಡಿಬಿಟ್ಟು ನೀವು ಆರಾಮಾಗಿ ದೇವಸ್ಥಾನ ಎಲ್ಲ ನೋಡ್ಕೊಂಬರ್ಬೋದು. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಲೈಕ್ ಆ್ಯಂಡ್ ಕಾಮೆಂಟ್ ಮಾಡಿ, ಶೇರ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಔಟ್ಪುಟ್ ಎಲ್ಲ ಹೆಂಗಿದೆ ಅಂತ ಹೇಳ್ಬಿಟ್ಟು ಒಂದು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ. ನಿಮಗೋಸ್ಕರ ತುಂಬ ಕಷ್ಟಪಟ್ಟು ವೀಡಿಯೋಸ್ ಮಾಡ್ತಾಯಿದ್ದೀನಿ. ಸೊ ಮುಂದೆ ಸಹ ನಿಮಗೆ ಇದೇ ರೀತಿ ವೀಡಿಯೋಸ್ ಸಿಗುತ್ತೆ ಅಂತ ನಾನು ಭರವಸೆ ಕೊಡ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಲೈಕ್ ಮಾಡೋದು ಮರಿಬೇಡಿ, ದಯವಿಟ್ಟು ಲೈಕ್ ಮಾಡಿ, ನನಗೂ ಸಹ ಪ್ರೋತ್ಸಾಹ ಸಿಗುತ್ತೆ. ಸೊ ಅದೇ ರೀತಿ ನಾನು ಹುರಿದುಂಬಿಸ್ಬೇಕಾಗಿ ನಿಮ್ಮಲ್ಲೆಲ್ಲ ಕೇಳ್ಕೊತಾ ಇದ್ದೀನಿ. ಸೊ ಟೇಕ್ ಕೇರ್, ಬಾಯ್, ಸಿ ಯು ಲೇಟರ್.